ಶ್ರೀಗುರುಭ್ಯೋ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ಮೃತಿಯಸ್ತು ಭಗವತ್ಕಾರ್ಯ ಸಾಧಕಃ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಲಕ್ಷ್ಮೀಪತೇಃ ಪದಾಂಬೋಜಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಉದ್ದೇಶಃ ಪ್ರಮಾಣಾದಿಜ್ಞಾನಂ ಚ ಉದ್ದೇಶಾದಿ ತ್ರಿಕಾಧೀನಂ ಇತಿ ಉದ್ದೇಶಾದೀನಾಂ ಲಕ್ಷಣಂ ಉಚ್ಯತೆ. ಪ್ರಮಾಣಾದಿ ಜ್ಞಾನಂ ಅಂದರೆ ಪ್ರಮಾಣ, ಆದಿಪದದಿಂದ ಲಕ್ಷಣ, ಇವುಗಳೆಲ್ಲ ಇಟ್ಕೋಬೇಕು. ಇವುಗಳ ಒಂದು ಜ್ಞಾನವು ಉದ್ದೇಶಾದಿ ತ್ರಿಕಾಧೀನಂ, ಉದ್ದೇಶ, ಲಕ್ಷಣ, ಪರೀಕ್ಷಾ ಹಾಗೆ ಅಂತ ಮೂರು, ಇವುಗಳ ಅಧೀನ ಹಾಗೆ ಅಂತ ನೋಡಿದ್ದೀವಿ. ಅಂದರೆ ನಮಗೆ ಪ್ರಮಾಣ ಜ್ಞಾನ ಬರಬೇಕು ಅಂದ್ರೆ ನಮಗೇನು ಗೊತ್ತಿರಬೇಕು? ಉದ್ದೇಶ ಮತ್ತು ಲಕ್ಷಣ ಮತ್ತು ಪರೀಕ್ಷಾ, ಇದು ಮೂರು ಗೊತ್ತಿರಬೇಕು ನಮಗೆ. ಅದೇನು ಮೂರು ಹೊಸ ಪದಗಳು ಇದು. ಉದ್ದೇಶ ಅಂದ್ರೆ ಏನು, ಲಕ್ಷಣ ಅಂದ್ರೆ ಏನು, ಪರೀಕ್ಷಾ ಗೊತ್ತಿದೆ, ಹುಡುಗರನ್ನ ಪರೀಕ್ಷೆ ಕಲಿಸಿರ್ತೀವಿ ಅಥವಾ ನಾವು ಪರೀಕ್ಷೆ ತಗೊಂಡಿರ್ತೀವಿ, ಪರೀಕ್ಷೆ ಅಂದ್ರೆ ಗೊತ್ತಿರುತ್ತದೆ. ಈ ಉದ್ದೇಶ ಮತ್ತು ಲಕ್ಷಣ ಏನು ಹಾಗೆ ಅಂತ ಅವುಗಳನ್ನ ತಿಳಿಸ್ತಾ ಇದ್ದಾರೆ. ಉದ್ದೇಶಾದೀನಾಂ ಲಕ್ಷಣಂ ಉಚ್ಯತೆ. ಉದ್ದೇಶ, ಲಕ್ಷಣ, ಪರೀಕ್ಷಾ ಇವುಗಳ ಲಕ್ಷಣವನ್ನ ಹೇಳ್ತಾರೆ. ಲಕ್ಷಣ ಅಂದ್ರೆ ಅದರ ಒಂದು ಡೆಫಿನಿಷನ್ ಅಂತ ಅರ್ಥ. ಮುಂದೆ ನೋಡೋಣ ಅದನ್ನ. ನಾಮ ಮಾತ್ರೇನ ವಸ್ತು ಸಂಕೀರ್ತನಂ ಉದ್ದೇಶ. ನಾಮ ಮಾತ್ರೇನ ಅದರ ಒಂದು ಹೆಸರಿನಿಂದ ಒಂದು ವಸ್ತುವನ್ನ ಕರೆಯೋದು. ಸಂಕೀರ್ತನಂ ಅಂದ್ರೆ ಕರೆಯೋದು, ಅದನ್ನ ಉದ್ದೇಶ ಅಂತ ಕರಿತೀವಿ. ಉದಾಹರಣೆಗೆ ಪುಸ್ತಕವನ್ನ ನೋಡಿ ಪುಸ್ತಕ ಅಂತ ಕರಿತೀವಿ. ಈ ರೀತಿಯಾಗಿ ಒಂದು ವಸ್ತುವನ್ನ ಒಂದು ಹೆಸರಿನಿಂದ ಕರೆಯೋದು, ಆ ಹೆಸರನ್ನ ಉದ್ದೇಶ ಅಂತ ಕರಿತೀವಿ ಅಷ್ಟೇ. ಒಂದು ವಸ್ತುವಿನಿಂದ, ಒಂದು ಹೆಸರಿನಿಂದ ಒಂದು ವಸ್ತುವನ್ನ ಕರೆಯೋದನ್ನ ಉದ್ದೇಶ ಕರಿತೀವಿ. ಮನೆಯನ್ನ ನೋಡಿ ಮನೆ ಹಾಗೆ ಅಂತ ಕರಿತೀವಿ. ಹಸುವನ್ನ ನೋಡಿ, ಆಕಳನ್ನ ನೋಡಿ ಹಸು, ಗೋಹೋ ಹಾಗೆ ಅಂತ ಕರಿತೀವಿ. ಈ ರೀತಿಯಾಗಿ ಉದ್ದೇಶದ ಡೆಫಿನಿಷನ್, ಉದ್ದೇಶ ಅಂದ್ರೆ ಏನು ಹಾಗೆ ಅಂದ್ರೆ ಒಂದು ಹೆಸರಿನಿಂದ ಒಂದು ವಸ್ತುವನ್ನ ಕರೆಯೋದು. ನಾಮ ಮಾತ್ರೇನ ವಸ್ತು ಸಂಕೀರ್ತನಂ ಉದ್ದೇಶ. ಇದು ಕಾಮನ್. ಇದು ಹುಟ್ಟಿದ ಕೂಡಲೇ ಮಕ್ಕಳಿಗೆ ನಾಮಕರಣ ಮಾಡ್ತೀವಿ ನೋಡಿ, ಅದೇ ಉದ್ದೇಶ ಹಾಗೆ ಅಂತ. ನಾಮ ಮಾತ್ರೇನ ವಸ್ತು ಸಂಕೀರ್ತನಂ ಇತಿ ಲಕ್ಷಣೋಕ್ತಿಃ. ಉದ್ದೇಶ ಇತಿ ಲಕ್ಷ್ಯ ನಿರ್ದೇಶ, ನಾಮ ಮಾತ್ರೇನ ವಸ್ತು ಸಂಕೀರ್ತನಂ ಇತಿ ಲಕ್ಷಣೋಕ್ತಿಃ. ಅಲ್ಲಿ ನೋಡಿ, ಎರಡು ಅಂಶ ಇದೆ ಇಲ್ಲಿ. ನಾಮ ಮಾತ್ರೇನ ವಸ್ತು ಸಂಕೀರ್ತನಂ ಉದ್ದೇಶ ಹಾಗೆ ಅಂತ. ಇಲ್ಲಿ ನಾವು ಎರಡು ತಿಳ್ಕೋಬೇಕು, ಲಕ್ಷ್ಯ ಮತ್ತು ಲಕ್ಷಣ ಹಾಗೆ ಅಂತ. ಉದ್ದೇಶ ಎನ್ನುವುದು ಲಕ್ಷ್ಯ ಆಗಿದೆ. ಯಾವುದರ ಡೆಫಿನಿಷನ್ ಹೇಳಿಕ್ಕೆ ಹೋಗ್ತೀವೋ ಅದು ಲಕ್ಷ್ಯ, ಡೆಫಿನಿಷನ್ ಅದು ಲಕ್ಷಣ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ಇದೆ ನೋಡಿ, ನಾಮ ಮಾತ್ರೇನ ವಸ್ತು ಸಂಕೀರ್ತನಂ ಉದ್ದೇಶ. ಯಾವುದರ ಡೆಫಿನಿಷನ್ ಹೇಳ್ತೀವಿ? ಉದ್ದೇಶ ಎನ್ನುವುದರ ಡೆಫಿನಿಷನ್ ಹೇಳ್ತೀವಿ. ಅದರಿಂದ ಉದ್ದೇಶ ಎನ್ನುವುದು ಲಕ್ಷ್ಯ. ಆ ಉದ್ದೇಶದ ಡೆಫಿನಿಷನ್ ಏನು? ನಾಮ ಮಾತ್ರೇನ ವಸ್ತು ಸಂಕೀರ್ತನಂ, ಅದು ಲಕ್ಷಣ. ಇದೇ ರೀತಿಯಾಗಿ ಮುಂದೆ ಕೂಡ ನಾವು ತಿಳ್ಕೋಬೇಕು, ಲಕ್ಷ್ಯ ಮತ್ತು ಲಕ್ಷಣ ಹಾಗೆ. ಉದಾಹರಣೆಗೆ ಒಂದು ವ್ಯಕ್ತಿಗೆ ಗೋವು ಅಂದ್ರೆ ಏನಂತ ಪರಿಚಯನೇ ಇಲ್ಲ ಒಂದು ವ್ಯಕ್ತಿಗೆ. ಅವರಿಗೆ ಹೋಗಿ ನಾವು ಮೊದಲು ಏನ್ ಹೇಳ್ಬೇಕು? ಇದು ಗೋವು ಹಾಗೆ ಅಂತ ಹೇಳ್ಬೇಕು. ಗೋವು ಫಸ್ಟ್ ಹೆಸರು ಗೊತ್ತಾಗಬೇಕು. ಹೆಸರು ಗೊತ್ತಾದ ಮೇಲೆ ಯಾವುದಕ್ಕೆ ಎರಡು ಕೊಂಬುಗಳು ಇದೆಯೋ ಅದನ್ನ ಗೋವು ಅಂತ ಕರಿತೀವಿ ಹಾಗೆ ಅಂತ ಆ ಗೋವಿನ ಲಕ್ಷಣವನ್ನ ಹೇಳ್ಬೇಕು.
ಅಥವಾ ಸಾಸ್ನಾದಿಮತ್ವ ಗೋಹೋ ಲಕ್ಷಣಂ ಹಾಗೆ. ಇಲ್ಲಿ ಲಕ್ಷ್ಯ ಯಾವ್ದಾಯ್ತು? ಗೋವು ಆಯ್ತು. ಲಕ್ಷಣ ಯಾವ್ದು ಆಯ್ತು? ಎರಡು ಕೊಂಬು ಉಳ್ಳದ್ದು ಅಥವಾ ಗಂಗೆಯ ತೊಗಲು ಮುಂತಾದವುಗಳು ಉಳ್ಳದ್ದು, ಇದು ಗೋವಿನ ಲಕ್ಷಣ ಹಾಗೆ ಅಂತ. ಸೊ ಅದರಿಂದ ಎರಡು ಟರ್ಮ್ಸ್ ಚೆನ್ನಾಗಿ ತಿಳ್ಕೋಬೇಕು, ಲಕ್ಷ್ಯ ಮತ್ತು ಲಕ್ಷಣ. ಯಾವ್ದ್ರದ್ದು ಡೆಫಿನೇಷನ್ ಹೇಳ್ತೀವೋ ಅದು ಲಕ್ಷ್ಯ, ಡೆಫಿನೇಷನ್ ಅಂತ ಏನಿದೆ ಅದು ಲಕ್ಷಣ ಹಾಗೆ ಅಂತ. ಈ ರೀತಿಯಾಗಿ ಮುಂದೆ ಎಲ್ಲ ನಾವು ತಿಳಿಬೇಕು ಹಾಗೆ ಅಂತ. ನಿಮಗೇನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಪ್ರಶ್ನೆ ಮಾಡಿ, ಮಧ್ಯದಲ್ಲಿ ತೊಂದರೆ ಇಲ್ಲ. ಗಂಗಾ ಅಂತ ಹೇಳಿದ್ರಲ್ಲ, ಏನ ಅದು? ಗಂಗೆ ತೊಗಲು ಹಾಗೆ ಅಂದ್ರೆ, ಈಗ ಗೋವು ನೋಡ್ತೀವಿ, ಅದರ ಕೆಳಗೆ ಅದ್ ಕುತ್ತಿಗೆಯಲ್ಲಿ ಒಂದು ಚರ್ಮ ನೇತಾಡ್ತಾ ಇರುತ್ತದೆ ನೋಡಿ. ಹಸುವಿನ ಕುತ್ತಿಗೆಯಲ್ಲಿ ಒಂದು ಚರ್ಮ ನೇತಾಡ್ತಾ ಇರ್ತದೆ, ಅದನ್ನ ಗಂಗೆಯ ತೊಗಲು ಅಂತ ಕರಿತೀವಿ. ಅದು ಗೋವಿನಲ್ಲಿ ಮಾತ್ರ ಇರೋದು, ಬೇರೆ ಪ್ರಾಣಿಗಳಲ್ಲಿ ಇರೋದಿಲ್ಲ ನೋಡಿ. ಅದರಿಂದ ಗೋವಿನ ಒಂದು ಡೆಫಿನೇಷನ್ ಹೇಳುವಾಗ ಯಾವ್ದ್ರಲ್ಲಿ ಗಂಗೆ ತೊಗಲು, ಯಾವ ಪ್ರಾಣಿಯಲ್ಲಿ ಗಂಗೆ ತೊಗಲು ಇದೆಯೋ ಅದನ್ನ ಗೋವು ಅಂತ ಕರಿತೀವಿ. ಈಗ ನೋಡು, ಒಂದು ವ್ಯಕ್ತಿ ಹುಡ್ಕೊಂಡು ಹೋಗ್ತಾನೆ, ಯಾವ್ದೋ ಒಂದು ಪ್ರಾಣಿಯನ್ನು ನೋಡ್ತಾನೆ, ಉದಾಹರಣೆಗೆ ಬೆಕ್ಕನ್ನು ನೋಡ್ತಾನೆ ಅಥವಾ ನಾಯಿಯನ್ನು ನೋಡ್ತಾನೆ, ಅದಕ್ಕೆ ಗಂಗೆ ತೊಗಲು ಇಲ್ಲ, ಅದರಿಂದ ಇದು ಗೋವು ಅಲ್ಲ ಹಾಗೆ ಅಂತ ತೀರ್ಮಾನ ಮಾಡ್ತಾನೆ. ಎಲ್ಲಿ ಗಂಗೆ ಎಮ್ಮೆ, ಅಲ್ಲೂ ಗಂಗೆ ತೊಗಲು ಇಲ್ಲ ನೋಡಿ. ಎತ್ತಿನ ಹಸುವಿನಲ್ಲಿ ಮಾತ್ರ ಇರತಕ್ಕದ್ದು ಯಾವುದು ಅಂತದ್ರನ್ನ ಲಕ್ಷಣವಾಗಿ ಹೇಳಬೇಕು ಹಾಗೆ ಅಂತ ಅರ್ಥ. ಅದು ನೆಕ್ಕು ಕೆಳಗೆ ಮೂವ್ ಆಗ್ತಾ ಇದೆಲ್ಲ, ಅದು ಹೇಳ್ತೀರಾ? ಒಂದು ಸ್ಕಿನ್, ಹೌದು, ಒಂದು ಮೂವ್ ಆಗ್ತಾ ಇರ್ತದೆ, ಅದನ್ನ ಗಂಗೆ ತೊಗಲು ಅಂತೀವಿ. ಅದನ್ನೇ ಸಂಸ್ಕೃತದಲ್ಲಿ ಸಾಸ್ನಾ ಅಂತ ಕರಿತೀವಿ. ಸಾಸ್ನ ಅಂದ್ರೆ ಅದೇ. ಇವೇ ಮೊದಲಾದವುಗಳು ಯಾವ್ದ್ರಲ್ಲಿ ಇದೆಯೋ ಅದನ್ನ ಗೋವು ಅಂತ ಕರಿತೀವಿ ಅಂತ ಅರ್ಥ. ಈ ರೀತಿಯಾಗಿ ಒಂದು ಉದ್ದೇಶ ಮತ್ತೊಂದು ಒಂದು ಲಕ್ಷ್ಯ, ಒಂದು ಲಕ್ಷಣ ಹಾಗೆ ಅಂತ ಎರಡು ಪಾರ್ಟ್ ಇದೆ. ಹೆಸರನ್ನ ಯಾವ್ದರ ಲಕ್ಷಣವನ್ನು ಹೇಳ್ತೀವಿ ಅದು ಲಕ್ಷ್ಯ, ಯಾವ್ದ್ರದ್ದು ಡೆಫಿನಿಷನ್ ಏನ್ ಹೇಳ್ತೀವಿ ಅದು ಲಕ್ಷಣ ಹಾಗೆ ಅಂತ. ಇದರದ್ದು ದಲಕೃತ್ಯ ಅಂತ ಮುಂದೆ ಬರ್ತದೆ. ದಲಕೃತ್ಯ ಅಂದ್ರೆ ಇಲ್ಲಿ ಎಷ್ಟು ಪದ ಇದೆ ನೋಡಿ. ಉದ್ದೇಶ ಅಂದ್ರೆ ಏನು ಅಂತ ಹೇಳೋದಕ್ಕೆ ನಾಮ ಮಾತ್ರೇನ ವಸ್ತು ಸಂಕೀರ್ತನಂ ಅಂತ 4 ಪದವನ್ನು ಹೇಳ್ತೀವಿ. ಈ 4 ಪದ ಬೇಕಾ ಹಾಗೆ ಅಂತ ಏನ್ ಮಾಡಬೇಕು? ಪರೀಕ್ಷೆ ಮಾಡಬೇಕು. ಈ 4 ಪದ ಹೇಳಿಲ್ಲ ಅಂದ್ರೆ ಏನಾಗ್ತದೆ, ಹೆಚ್ಚು ಕಡಿಮೆ ಆದರೆ ಏನಾಗ್ತದೆ ಹಾಗೆ ಅಂತೆಲ್ಲ ನಾವೇನ್ ಮಾಡ್ಬೇಕು? ಪರೀಕ್ಷೆ ಮಾಡ್ಬೇಕು. ಒಬ್ರು ಏನಾದ್ರು ಹೇಳಿದ್ರು ಹಾಗೆ ಅಂತ ಕೂಡ್ಲೆ ನಾವದನ್ನ ಒಪ್ಕೋಬಾರ್ದು. ನಮ್ಮಲ್ಲಿ ಹೇಳೋದುಂಟು, ದೊಡ್ಡವರು ಹೇಳಿದ್ದಾರೆ ಕೇಳು ಹಾಗೆ ಅಂತ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಅದೇನೇ ಆಗಲಿ ಪರೀಕ್ಷೆ ಮಾಡಿ ನೀನು ಅದನ್ನ ಒಪ್ಪುಕೋ ಹಾಗೆ ಅಂತ. ಪರೀಕ್ಷೆ ಮಾಡದೆ ಒಪ್ಕೊಳ್ಳಿಕ್ ಹೋಗಬೇಡ ಹಾಗೆ ಅಂತ. ನಿನ್ನ ಬುದ್ಧಿಮಟ್ಟ ಎಷ್ಟಿದೆಯೋ ಅಷ್ಟು ಪರೀಕ್ಷೆ ಮಾಡು ಹಾಗೆ ಅಂತ. ಈ ರೀತಿಯಾಗಿ ಇಲ್ಲಿ ನೋಡಿ, ಉದ್ದೇಶ ಅಂದ್ರೆ ಏನು? ನಾಮ ಮಾತ್ರೇನ ವಸ್ತು ಸಂಕೀರ್ತನಂ ಹಾಗೆ ಅಂತ 4 ಪದ ಹಾಕಿದ್ರು. ಈ 4 ಪದ ಯಾಕೆ ಬೇಕು? ಬರೀ ಕೀರ್ತನಂ ಅಂತ ಹೇಳಬಾರ್ದಾ, ಅಥವಾ ಬರೀ ವಸ್ತು ಅಂತ ಹೇಳಬಾರ್ದಾ ಹಾಗೆ ಅಂತೆಲ್ಲ ಒಂದು ಪ್ರಶ್ನೆ ಬರ್ತದೆ. ಅದನ್ನೇ ಪರೀಕ್ಷೆ ಮಾಡುವ ಕ್ರಮ ನೋಡಿ. ಲಕ್ಷ್ಯ ಹೇಳಿದ್ರು, ಲಕ್ಷಣ ಹೇಳಿದ್ರು, ಪರೀಕ್ಷಾ ಕ್ರಮವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಅದನ್ನ ಡೀಟೇಲ್ ನೋಡ್ಲಿಕ್ಕಿದ್ದೀವಿ ನೋಡಿ. ಕೀರ್ತನಂ ಶಬ್ದ ಹಾಗೆ ಅಂತ ಹೇಳಿದ್ರೆ, ಅಂದ್ರೆ ಕೀರ್ತನೆ ಒಂದು ಹೆಸರು, ಒಂದು ಕರೆಯೋದೇ ಒಂದು ಶಬ್ದ ಮಾಡೋದೇ ಉದ್ದೇಶ. ಏನಿಲ್ಲ, ನಾಮ ಮಾತ್ರೇನ ವಸ್ತು ಅಂತ 3 ವರ್ಡ್ ಇಲ್ಲ, ಬರೀ ಸಮ್ಮಂತ ಉಪಸರ್ಗವೂ ಇಲ್ಲ, ಬರೀ ಕೀರ್ತನಂ ಶಬ್ದ ಮಾಡೋದು ಅದೇ ಉದ್ದೇಶ. ಹಂಗಂತ ಯಾಕೆ ಹೇಳಬಾರ್ದು ಹಾಗೆಂತ ಹೇಳಿದ್ರೆ ಏನ್ ದೋಷ ಬರುತ್ತದೆ? ಹಾಗೆಂದ್ರೆ ಕೀರ್ತನಂ ಶಬ್ದ ಅದನ್ನೇ ಹೇಳ್ತಾರೆ ನೋಡಿ. ಕೀರ್ತನಂ ಶಬ್ದ ಅಂತ ಅಷ್ಟೇ ಹೇಳಿದ್ರೆ ತಾವನ್ಮಾತ್ರಸ್ಯ ಲಕ್ಷಣತ್ವೇ ಗಂಗಾಘೋಷೆ ಅತಿವ್ಯಾಪ್ತಿ.
ಕೀರ್ತನಂ ಶಬ್ದ ಅಂತ ಅಷ್ಟೇ ಲಕ್ಷ್ಯದ ಲಕ್ಷಣ ಅಂತ ಹೇಳಿದರೆ ಗಂಗಾಘೋಷದಲ್ಲೂ ಅತಿವ್ಯಾಪ್ತಿ ಬರ್ತದೆ. ಯಾಕೆ? ಗಂಗಾಘೋಷವು ಏನಾಗಿದೆ? ಕೀರ್ತನ ಆಗಿದೆ. ಅದು ಕೂಡ ಒಂದು ಸೌಂಡ್ ಆಗಿದೆ, ಹೌದಲ್ಲ? ಗಂಗೆಯಲ್ಲಿ ಆ ನದಿ ತೀರದಲ್ಲಿ ಹೋದ್ರೆ ಸೌಂಡ್ ಬರ್ತದೆ ನೋಡಿ, ನದಿ ಹರಿಯುವ ಶಬ್ದ. ಆ ಶಬ್ದವು ಕೂಡ ಏನು? ಅದು ಒಂದು ಶಬ್ದವೇ. ಅದು ಕೂಡ ಲಕ್ಷ್ಯದ ಒಂದು ಲಕ್ಷಣ ಅಂತ ಹೇಳಬೇಕಾಗ್ತದೆ. ಅದರಿಂದ ಅದು ಆ ರೀತಿಯಾಗಿ ಹೇಳಕ್ ಬರಲ್ಲ. ತದ್ವಾರಣಾಯ ಸಂಕೀರ್ತನಂ, ಹಾಗೆ ಅಂದ್ರೆ ಸಮ್ ಎನ್ನುವ ಉಪಸರ್ಗವನ್ನ ಸೇರಿಸ್ತಾರೆ. ಸಮ್ ಅಂತ ಉಪಸರ್ಗ ಸೇರಿಸಿದ್ರಿಂದ ಏನಾಯ್ತು? ತದರ್ಥಸ್ತು ವರ್ಣಾತ್ಮಕ ಶಬ್ದತ್ವಂ, ಅಂದ್ರೆ ಲೆಟರ್ಸ್ ಇರಬೇಕು, ಬರೀ ಸೌಂಡ್ ಅಲ್ಲ. ಸಂಕೀರ್ತನಂ, ಚೆನ್ನಾಗಿ ಹೇಳೋದು. ಚೆನ್ನಾಗಿ ಹೇಳೋಂದ್ರೆ ಏನದು? ಸೌಂಡ್ ಅಲ್ಲ, ಅದು ಲೆಟರ್ ಫಾರ್ಮ್ ಅಲ್ಲಿ ಇರೋದು. ಹಾಗೆ ಅಂತ ಉದಾಹರಣೆಗೆ ರಾಮ, ಕೃಷ್ಣ ಹಾಗೆ ಅಂತಲ್ಲ, ಅದು ನೋಡಿ ಅದಕ್ಕೆಲ್ಲ ಒಂದು ಲೆಟರ್ ಇದೆ. ಸಂಕೀರ್ತನಂ, ಆ ರೀತಿಯಾಗಿ ಒಂದು ಸಂಕೀರ್ತನೆ ಮಾಡೋದು ಅಂದ್ರೆ ಹೆಸರೇಳಿ ಕರೆಯೋದು, ಅದು ಲಕ್ಷ್ಯದ ಲಕ್ಷಣ. ಹಾಗೆ ಅಂತ ಅಷ್ಟು ಹೇಳಿದರೆ ತಾವನ್ಮಾತ್ರಸ್ಯ ಲಕ್ಷಣತ್ವೇ ವಂದ್ಯಾಸುತೆ ಇತ್ಯಾದಿ ಶಬ್ದೆ ಗತಂ, ಹಾಗೆ ಅಂತ ಬರುತ್ತದೆ. ಈ ಒಂದು ಇದನ್ನ ದಳಕೃತ್ಯ ಅಂತ ಕರಿತೀವಿ. ದಳ ಅಂದ್ರೆ ಒಂದೊಂದು ವರ್ಡ್. ಆ ಒಂದೊಂದು ವರ್ಡ್ಗೆ ಏನು ಮೀನಿಂಗ್ ಇದೆ, ಅದು ಆ ವರ್ಡ್ ಸೇರಿಸದೆ ಹೋದ್ರೆ ಏನ್ ತೊಂದರೆ ಆಗ್ತದೆ, ಹಾಗೆ ಅಂತ ಅದನ್ನ ಪರೀಕ್ಷೆ ಮಾಡೋದನ್ನೇ ದಳಕೃತ್ಯ ಅಂತ ಕರಿತೀವಿ. ದಳ ಅಂದ್ರೆ ಒಂದೊಂದು ಪದ, 4 ಪದ ನೋಡಿದೀವಿ ನೋಡಿ. ಅಂದ್ರೆ ಎಷ್ಟು ಪದ ಇದೆ? 4 ದಳ ಇದೆ. ಯಾವುದು? ನಾಮ ಮಾತ್ರೇನ ವಸ್ತು ಸಂಕೀರ್ತನಂ, ಹಾಗೆ ಅಂತ 4 ದಳಗಳು ಇದೆ. ಈ 4 ದಳಗಳು ಯಾಕೆ ಇರಬೇಕು ಹಾಗೆ ಎಂಬ ಅದನ್ನ ಪರೀಕ್ಷೆ ಮಾಡೋದೇ ದಳಕೃತ್ಯ, ಹಾಗೆ ಅಂತ ಹೇಳ್ತೀವಿ. ಈ ರೀತಿಯಾಗಿ ಉದ್ದೇಶದ ಲಕ್ಷಣವನ್ನು ಹೇಳಿ ಅದನ್ನು ದಳಕೃತ್ಯ ಮಾಡ್ತಾ ಇದ್ದೀವಿ. ಇದರ ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.